ಜೈ ಶ್ರೀರಾಮ್. ಹರಿಕಥಾಮೃತ ಸಾರದಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತು ತಮಗೆ 22ನೇ ಸಂಧಿ ಸಕಲ ದುರಿತ ನಿವಾರಣಾ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ರೆಡಿ ಇದ್ದೀರಾ? ತಮ್ಮ ಹೆಸರು? ವಿಮಲಾ ರಮೇಶ್. ಜೋರಾಗಿ. ವಿಮಲಾ ರಮೇಶ್. ವಿಮಲಾ ರಮೇಶ್. ನಿಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಬೋದಾ? ಮೊದಲನೇ ಪ್ರಶ್ನೆ ತಮಗೆ, ಕುರುಪನ ಭೋಜನ ಧಿಕ್ಕರಿಸಿ ಯಾರ ಆತಿಥ್ಯವನ್ನು ಪರಮಾತ್ಮನು ಸ್ವೀಕರಿಸಿದನು? ಕುರುಪನ ಭೋಜನ ಧಿಕ್ಕರಿಸಿ ಯಾರ ಆತಿಥ್ಯವನ್ನು ಪರಮಾತ್ಮನು ಸ್ವೀಕರಿಸಿದನು? ವಿದುರನ ಆತಿಥ್ಯವನ್ನು ಸ್ವೀಕರಿಸಿದನು. ವಿದುರನ ಆತಿಥ್ಯವನ್ನು ಸ್ವೀಕರಿಸಿದನು. ಸರಿಯಾದ ಉತ್ತರ. ಅಲ್ರಿ, ಇವನು ಯಾರು ಕುರುಪ ಅಂದರೆ ದುರ್ಯೋಧನ ತುಂಬ ಗ್ರ್ಯಾಂಡಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದ. ಅಲ್ಲೇಕೆ ಹೋಗಲಿಲ್ಲ? ಎಲ್ಲಿ ಹೋದ ವಿದುರನ ಮನೆಗೆ? ಭಕ್ತ, ಅವನು ಪರಮ ಭಕ್ತನಾಗಿದ್ದ ವಿದುರ, ಆದ್ದರಿಂದ ಅಲ್ಲಿ ಹೋದ. ಮುಂದೆ ಹೋಗೋಣ. ಗರ್ಗಾರೋಪಿತನು ಪರಮಾತ್ಮನು ವಿವರಿಸಿದೆ. ಗರ್ಗಾಚಾರ್ಯರಿಂದ ನಾಮಾಂಕಿತಗೊಂಡ ಶ್ರೀಕೃಷ್ಣ. ಅಂದರೆ ನಾಮಕರಣ ಅವ್ರು ಮಾಡಿರ್ತಾರೆ, ಅಂದರೆ ಅವನಿಗೆ ಹೆಸರನ್ನು ಅವ್ರು ಇಟ್ಟಿರ್ತಾರೆ. ಏನು ಗರ್ಗಾಚಾರ್ಯರಿಂದ ಏನು ಅಂತ ಹೆಸರು ಕೊಟ್ಟರು? ಶ್ರೀಕೃಷ್ಣನು ಅಂತ ಹೇಳಿದರು. ಸರಿಯಾದ ಉತ್ತರ. ಉರುಳು ಕೇಶಗಳ ನಲಿವ ಅಂದ ವರದ ಕಸ್ತೂರಿಯ ತಿಲಕದ ಚಂದ. ಕುರುಳು ಕೇಶಗಳ ನಲಿವ ಅಂದ ವರದ ಕಸ್ತೂರಿಯ ತಿಲಕದ ಚಂದ. ಶಿರದಿ ಒಪ್ಪುವ ನವಿಲು ಕಣ್ಣುಗಳಿಂದ, ಶಿರದಿ ಒಪ್ಪುವ ನವಿಲು ಕಣ್ಣುಗಳಿಂದ ತರತರದ ಆಭರಣ ಧರಿಸಿ ಬಾರೋ ಕೃಷ್ಣ ಬಾರೋ ಮುದ್ದು ಕೃಷ್ಣ ಬಾರೋ. ಕೃಷ್ಣಯ್ಯ ನೀ ಬಾರಯ್ಯ, ಕೃಷ್ಣ ಬಾರೋ ಮುದ್ದು ಕೃಷ್ಣ ಬಾರೋ. ಕೃಷ್ಣ ಅಂತ ಹೆಸರಿಟ್ಟರು. ಯಾಕೆಂದರೆ ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುವಂಥ ಒಂದು ರೂಪ ಇದ್ದಂತೆ. ಅದಕ್ಕೋಸ್ಕರ ಅವರೇನಿಟ್ಟರು? ಶ್ರೀಕೃಷ್ಣ ಅಂಥೇಳಿ ಅವನಿಗೆ ನಾಮಕರಣವನ್ನು ಮಾಡ್ತಾರೆ. ಮತ್ತು ಅವನು ಹೇಗಿದ್ದ ಅಂತ ದಾಸರು ಏನು ಬಗೆಯಾಗಿ ವರ್ಣನೆ ಮಾಡ್ಯಾರೆ. ಹೆಂಗಿದ್ದ ಕೂಸು, ಹೇಗಿತ್ತು ಕೃಷ್ಣ ಪರಮಾತ್ಮ ಅಂಥೇಳಿ ಈ ರೀತಿ ಒಂದು ದಾಸರು ಮಾಡದೇ ಇರೋ ಇದನ್ನೇ ಇಲ್ಲ. ಅದರಲ್ಲಿ ಕೃಷ್ಣ ಪರಮಾತ್ಮಂದಂತೂ ಬಹಳ ವರ್ಣನೆ ಮಾಡ್ತಾರೆ ಅಲ್ವಾ ಕಲಿಯುಗದಲ್ಲಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಆಕೂತಿ ನಂದನ ಎಂದರೆ ಯಾರು? ಆಕೂತಿ ನಂದನ ಯಾರು? ಆಕೂತಿ ದೇವಿಯ ಪುತ್ರನಾದ ಯಜ್ಞನಾಮಕ ಪರಮಾತ್ಮ. ಇನ್ನೊಂದ್ಸಲ ಹೇಳಿ. ಆಕೂತಿ ದೇವಿಯ ಪುತ್ರನಾದ ಪರಮಾತ್ಮ ಯಜ್ಞನಾಮಕ ಪರಮಾತ್ಮ. ಸರಿಯಾದ ಉತ್ತರ. ನೀವು ಯಾವ್ದಾದ್ರು ಪರೀಕ್ಷೆಗಳನ್ನು ಏನಾದ್ರು ಮಾಡ್ಕೊಂಡಿದ್ದೀರಾ? BA ಮಾಡಿದ್ದೀನಿ. ಅಲ್ಲ, ಇದರಲ್ಲಾಯಿತು. ಈ ಒಂದು ಆಧ್ಯಾತ್ಮದಲ್ಲಿ ಏನಾರು ಆಧ್ಯಾತ್ಮಿಕ ಇದು ಭಜನಾ ಮಂದಿಗೆ ಬಂದು ಸೇರಿಕೊಂಡೆ. ದೇವ್ರ ನಾಮ ಅಂದರೆ ತುಂಬ ಇಷ್ಟ. ಓಕೆ. ಅದು ಒಂದು ದೊಡ್ಡ ಇದು. ಹರಿಕಥಾಮೃತ ಸಾರ ಬುಕ್ಕು ಬರ್ಕೊಟ್ಟಿದ್ದೀನಿ. ಕರಿಗುಡ್ಡ ಪ್ರಾಣದೇವರಿಗೆ ಸಮರ್ಪಣೆ ಅಂದರೆ ಯಾವ್ದಾರು ಒಂದು ಇದರಲ್ಲಿ ತೊಡಗಿರ್ತೀರ ಅಲ್ವಾ? ಇರಬೇಕು ಯಾವ್ದಾರು ಒಂದರಲ್ಲಿ. ಅಂದರೆ ನಮಗೆ ಒಳ್ಳೆ ಸತ್ಕಾಲಕ್ಷೇಪ ಅಂತ ಅಲ್ವಾ? ಇನ್ನು ಕೊನೆ ಪ್ರಶ್ನೆಗೆ ಬರೋಣ. ನಿಮಗೆ ಪರಮಾತ್ಮನು ಜಗತ್ಪ್ರಸವಿತನು ವಿವರಿಸಿ ಹೇಗೆ ಅಂತ. ಜಗತ್ತನ್ನೇ ಹಡೆದವ ಜಗತ್ ಮತ್ತೇನಂತಾರೆ ಅವನಿಗೆ? ಜಗತ್ ನಿಯಾಮಕ. ಹೌದು. ಜಗತ್ ಸೃಷ್ಟಿಕರ್ತ. ಸರಿಯಾದ ಉತ್ತರ. ಜಗತ್ತನ್ನು ಹಡೆದವನು ಅಂದರೆ ಏನರ್ಥ ಅಂದರೆ ಸೃಷ್ಟಿಕರ್ತ. ಜಗತ್ತಿಗೆ ನಮ್ಮನ್ನು ಜೀವರಾಶಿಗಳನ್ನು ತಂದಂಥ ಮಹಾನುಭಾವ ಅಲ್ವಾ? ಅದಕ್ಕೆ ಅವನು ಏನಂತಾರೆ? ಸೃಷ್ಟಿಕರ್ತ ಅಂತಾರೆ. ಮತ್ತು ಅದು ಅವನು ಜಗತ್ತನ್ನು ಹಡೆದನು. ಈಗ ಒಂದು ಮಗುವನ್ನು ಹೆತ್ತರ ಈ ಮಗುವಿನ ತಾಯಿ ಅಂತ ಹೇಳ್ತಾರೆ ಅಲ್ವಾ? ಆದರೆ ಜಗತ್ತನ್ನೇ ಹಡೆದವನಾಗಿದ್ದರಿಂದ ಅವನಿಗೆ ಸೃಷ್ಟಿಕರ್ತ ಅಂತ ಕರೀತಾರೆ. ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು
ಎಲ್ಲ ಪ್ರಶ್ನೆಗಳಿಗೆ ನಗನಗತ ಚೆನ್ನಾಗಿ ನೀವು ಉತ್ತರವನ್ನು ಕೊಟ್ಟಿದ್ದೀರಾ. ತಮಗೆ ಅನಂತ ಧನ್ಯವಾದಗಳಮ್ಮ. ನಮಸ್ತೆ. ಪಾಪಕರ್ಮವು ಪಾದುಕೆಗಳನ್ನು ಲೇಪನವು ಸತ್ಪುಣ್ಯ ಶಾಸ್ತ್ರ ಲಾಪನವೇ ಶ್ರೀ ತುಳಸಿ ಸುಮನೋ ವೃತ್ತಿಗಳು ಸುಮನ ಕೋಪಧೂಪವು ಭಕ್ತಿ ಭೂಷಣ ವ್ಯಾಪಿಸಿದ ಸದ್ಬುದ್ಧಿ ಛತ್ರವು ದೀಪವೇ ಸುಜ್ಞಾನ ವಾರಾರ್ತಿಗಳೇ ಗುಣಕಥನ ಮನವಚನ ಕಾಯಕ ಪ್ರದಕ್ಷಿಣೆಯನು ದಿನದಿ ಸರ್ವತ್ರ ವ್ಯಾಪಕ ವನರು ಹೇ ಕ್ಷಣ ಗರ್ಭಿಸುತ್ತ ಮೋದಿಸುತ್ತಲಿರು ಸತತ ಅನುಭವಕ್ಕೆ ತಂದು ಸಕಲ ಸಾಧನಗಳೊಳಗಿದೆ ಮುಖ್ಯ ಪಾಮರ ಮನುಜರಿಗೆ ಬೇಳಿದರೆ ತಿಳಿಯದು ಬುಧರಿಗಲ್ಲದಲೇ ಚತುರವಿಧ ಪುರುಷಾರ್ಥ ಪಡೆವರೆ ಚತುರದಶ ಲೋಕಗಳ ಮಧ್ಯದೊಳಿತರುಪಾಯಗಳಿಲ್ಲ ನೋಡಲು ಸಕಲ ಶಾಸ್ತ್ರದಲ್ಲಿ ಸತತ ವಿಷಯೇಂದ್ರಿಯಗಳಲ್ಲಿ ಪ್ರವಿತತ ನೆನೆಸಿ ರಾಜಿಸುವ ಲಕುಮಿ ಪತಿಗೆ ಸರ್ವ ಸಮರ್ಪಣೆಯೇ ಮಹಾಪೂಜೆ ಸದುಪಾಯ ಗೋಳಕವೆ ಕುಂಡಾಗ್ನಿಕರಣವು ಮೇಲೊದಗಿ ಬಹ ವಿಷಯ ಸಮಿಧೆಯು ಕಾಳಿಯತ್ನವು ಕಾಮಧೂಮವು ಸನ್ನಿಧಾನಾರ್ಚಿ ಮೇಳನವೇ ಪ್ರಜ್ವಾಲೆ ಕಿಡಿಗಳು ತೂಳಿದಾನಂದಗಳು ತತ್ತತ್ ಕಾಲ ಮಾತುಗಳೆಲ್ಲ ಮಂತ್ರಾಧ್ಯಾತ್ಮ ಯಜ್ಞವಿದು ಮಧು ವಿರೋಧಿಯ ಪಟ್ಟಣಗೆ ಪೂರ್ವದ ಕವಾಟಗಳಕ್ಷಿನಾಸಿಕ ವದನ ಶ್ರೋತ್ರಗಳೆರಡು ದಕ್ಷಿಣ ಉತ್ತರ ದ್ವಾರ ಬುಧ ಉಪಸ್ಥಗಳೆರಡು ಪಶ್ಚಿಮ ಕದಗಳೆ ನಿಪುವು ಷಟ್ ಸರೋಜವೇ ಸದನ ಹೃದಯವೇ ಮಂಟಪಂಗಳು ತ್ರಿಗುಣಗಳೆ ಕಲಶ ಧಾತುಗಳು ಸಪ್ತಾವರಣ ಉಪವೀಥಿಗಳೆ ನಾಡಿಗಳು ಮದಗಳು ಯೂಥಪಗಳು ಸುಷುಮ್ನ ನಾಡಿಯೇ ರಾಜಪಂಥಾನ ಈತನೂರುಹಗಳೆ ವನಂಗಳು ಮಾತರಿಶ್ವನು ಪಂಚರೂಪದಿ ಪಾತಕಗಳೆಂಬರಿಗಳನ್ನು ಸಂಹರಿಪ ತಳವಾರ ಇನ ಶಶಾಂಕಾದಿಗಳೆ ಲಕ್ಷ್ಮೀ ವನಿತೆಯ ರಸನ ದ್ವಾರ ಪಾಲಕ ರೆನಿಸುತ್ತಿಪ್ಪ